ನಮಸ್ಕಾರ ರೀ ಎಲ್ಲರಿಗೂ ಹೆಂಗದೀರಿ. ವಿಡಿಯೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಹೇಳಿಬಿಡಬೇಕು ಎಲ್ಲರಿಗೂ. ನಿನ್ನೆ ನನಗೆ ಹೇಳೋಕ್ಕಾಗಿರಲಿಲ್ಲ, ಯಾಕಂದರೆ ನಾನು ನಿನ್ನೆ ವಿಡಿಯೋ ಮಾಡಿ ಹಾಕಿರಲಿಲ್ಲ, ಹಾಗಾಗಿ ಹೇಳೋಕ್ಕಾಗಿರಲಿಲ್ಲ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ, ಸುಖ, ಸಂತೋಷ ಸದಾ ಕಾಲ ಕೊಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಚಾಲೂ ಮಾಡಾಕತ್ತೀನಿ. ಯಾರ್ಯಾರು ಹೆಂಗೆ ಹಬ್ಬ ಮಾಡಿದ್ರಿ, ನಿಮ್ಮ ಊರ ಕಡೆ ಯಾವ್ಯಾವ ಥರ ಮಾಡ್ತಾರೆ ಅಂತ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತೀನಿ. ನೀವು ಯಾರೋ ಹೇಳೋದಿಲ್ಲ, ಅದು ಬೇರೆ ಮಾತು. ಆದರೆ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ನಾನು ಹೇಳ್ಬಿಡ್ತೀನಿ. ನಾವು ನಿನ್ನೆ 14ನೇ ತಾರೀಕು ಭಾನುವಾರ, ನಿನ್ನೆ ನಾವು ಭೋಗಿ ಅಂತ ಹೇಳಿ ಮಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಮಂದಿಗಂತೂ ಗೊತ್ತಿರ್ತೈತಿ. ನಾವು ನಿನ್ನೆ ಗಜಿಬಿಜಿ ಪಲ್ಯ, ಬೇರೆ ಕಾಳಿನ ಪಲ್ಯ, ಮತ್ತು ಬದ್ನೆಕಾಯಿ ಪಲ್ಯ, ಗಜ್ಜರಿ, ಸೌತೆಕಾಯಿ, ಮತ್ತು ಉಳ್ಳಾಗಡ್ಡಿ, ಮೂಲಂಗಿ, ಮತ್ತು ಮೆಂತ್ಯ ಪಲ್ಯ, ಶೇಂಗಾದ ಹೋಳಿಗೆ, ಸಜ್ಜಿ ರೊಟ್ಟಿ, ಬೇಜಾಳದ ರೊಟ್ಟಿ ಎಲ್ಲನೂ ಮಾಡಿ ನಾವು ಇಟ್ಟು ಎಲ್ಲ ಮನೆಗೂ ಹಂಚುವಂಥದ್ದು ನಮ್ಮ ಕಡೆಗಿರುವಂಥದ್ದು ಪದ್ಧತಿ. ಹೆಚ್ಚಾನೆಚ್ಚು ನಮ್ಮೂರ ಕಡೆ ಮಂದಿನ ನೋಡ್ತಿರ್ತೀರಿ, ಬೇರೆ ಕಡೆ ಊರಿನವ್ರು ಏನಾದ್ರು ನೋಡಿದರೆ ಅಂತ ಹೇಳ್ತಿರೋದು ಅಷ್ಟೇ. ನಾವು ಈ ಥರ ಮಾಡಿ ನಿನ್ನೆ ಹಬ್ಬ ಮಾಡಿ ಊಟ ಮಾಡಿದ್ವು. ಇದೆಲ್ಲ ಮಾಡಿದ್ದಕ್ಕೆ ನನಗೆ ನಿನ್ನೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಇವತ್ತು ಹಾಕ್ತಿದ್ದೀನಿ. ಮತ್ತು ಇವತ್ತು ಏನು ಅಂಥದ್ದೇನು ಸ್ಪೆಷಲ್ ಇರಲ್ಲ. ನಾವು ನಾರ್ಮಲಾಗಿ ಏನಾದರೂ ಒಂದು ಸ್ವೀಟ್ ಮಾಡ್ಕೊಂಡು ಪೂಜೆ ಮಾಡಿ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರೋದು, ಈ ಥರ ಎಲ್ಲ ಇರ್ತೈತೆ. ಇನ್ನು ಇವತ್ತು ನಮ್ಮೂರ ಕಡೆಗೆ ಇವತ್ತು ದೋಸೆ ಮಾಡಿರ್ತೀವಿ ಬೆಳಗ್ಗೆ ನಾವು ನಾಷ್ಟಕ್ಕೆ. ಎಲ್ಲ ಕಂಪಲ್ಸರಿ ಮಕರ ಸಂಕ್ರಾಂತಿ ದಿನ ದೋಸೆ ಮಾಡತ್ತಾರೆ ನಮ್ಮೂರಾಗ. ಇದು ಕೆಲವೊಂದು ಊರ ಕಡೆಗೆ ಮಾಡಲ್ಲ, ನಮ್ಮೂರ ಕಡೆಗೆ ಮಾಡ್ತಾರೆ. ನಾರ್ತ್ ಕರ್ನಾಟಕದಾಗ ಕೆಲವೊಂದು ಊರಲ್ಲಿ ಮಾಡಲ್ಲ ಇದನ್ನು. ನಮ್ಮೂರು ಹಾವೇರಿ ಡಿಸ್ಟಿಕ್, ಹುಬ್ಬಳ್ಳಿ ಸೈಡೆಲ್ಲ ಮಾಡ್ತಾರೆ, ನಮ್ಮೂರ ಕಡೆಗೆಲ್ಲ ಮಾಡ್ತಾರೆ. ಹಾಗಾಗಿ ನಾನು ಮಾಡಿ ನನ್ನ ಮಗಳಿಗೆ ಒಂದು ದೋಸೆನ ಇಳಿಯೋದೋಗೋದು, ಮ್ಯಾಲ್ಗಿ ಮೇಲೆ ಒಗೆಯೋದು ಒಗದೆ ಮಾಡ್ಕೊಂಡು ತಿಂದು ಮಧ್ಯಾಹ್ನದ ಅಡುಗೆ ಮಾಡಿ ಪೂಜೆ ಮಾಡಿ ಎಡೆ ಮಾಡಿ ವಿಡಿಯೋ ಮಾಡಿ ಹಾಕೋದು ಆಯಿತು. ಇವತ್ತಿಂದು ಹಬ್ಬನ ಮುಗೀತು. ಸಂಕ್ರಾಂತಿ ಹಬ್ಬಕ್ಕೆ ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಆದ್ರೆ ನಾವು ಎಲ್ಲೇ ಹೋಗೋಕ್ಕಾಗಲಿಲ್ಲ, ಯಾಕಂದ್ರೆ ಭಾಳ ಗದ್ಲಿರ್ತೈತ್ರಿ. ಹಾಗಾಗಿ ಮನ್ಯಾಗ ಹೆಂಗೂ ಹೊಳೆ ನೀರ ಬರ್ತಾವೆ, ಅವನ್ನ ಜಳಕ ಮಾಡಿದ್ವಿ, ಕೂತ್ವಿ. ಆಯಿತು. ನಾನು ಇವತ್ತು ಒಂದು ಏನು ಹೇಳಬೇಕು ಅಂತಂದರೆ, ಒಂದು ಸ್ಕ್ರೀನ್ ಮೇಲೆ ಒಂದು ಪಿಕ್ಚರ್ ಬರುತ್ತೆ ನೋಡಿ, ಆಮೇಲೆ ಅದರ ಬಗ್ಗೆ ಹೇಳ್ತೀನಿ. ಈ ಸ್ಕ್ರೀನ್ ಮೇಲೆ ಬಂದಿರೋ ಪಿಕ್ಚರನ್ನು ನೋಡ್ತಿದ್ದೀರಿ, ಇದೇನು ಅಂತಂದರೆ ನಾಟ್ ಸಬ್ಸ್ಕ್ರೈಬರ್ ಆ್ಯಂಡ್ ಸಬ್ಸ್ಕ್ರೈಬರ್ ಅಂತ ಇದು ನನ್ನ ವೀಡಿಯೋನ ನೋಡ್ತಿರೋದು. ಹೇಳ್ತೀನಿ ಇದೇನು ಅಂತ. ಈ ಪಿಕ್ಚರನ್ನು ಒಂಚೂರು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದೇನು ಅಂತಂದರೆ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡೋರೇ ಜಾಸ್ತಿ ಜನ ಇದ್ದಾರೆ. ಅಂದರೆ 82% ಮಂದಿ ಎಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಿ. ಅದಕ್ಕೆ ಅದನ್ನು ತೋರಿಸಿದ್ದು. ದಯವಿಟ್ಟು ನೀವು ವಿಡಿಯೋನ ನೋಡ್ತಿದ್ದೀರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಒತ್ತಿ ಆಲ್ ಅಂತ ಒತ್ತಿದರೆ ಅದು ನಾವು ಹಾಕೊಂಡು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಅದೇನು ದುಡ್ಡೇನು ನನಗೂ ಬರಲ್ಲ, ನಿಮಗೂ ಏನು ಚಾರ್ಜಸ್ ಇಲ್ಲ, ಫ್ರೀ ಸಬ್ಸ್ಕ್ರೈಬರ್. ಏನಿಲ್ಲ, ಸಬ್ಸ್ಕ್ರೈಬರು ಮತ್ತು ಏನು ಫ್ರೀ ಇಲ್ಲ ಅಂದಮೇಲೆ ಯಾಕೆ ಮಾಡ್ಕೊ ಅಂತಾಳೆ ಅಂತ ನಿಮ್ಮ ತಲೆಗೆ ಓಡ್ತಿರ್ಬೇಕು. ಅದು ಏನಂತಂದ್ರೆ, ನೀವು ಒಂದಿಷ್ಟು ನನಗೆ ಸಬ್ಸ್ಕ್ರೈಬ್ ಅಂತ ಮಾಡಿಕೊಂಡ್ರೆ ನನಗೆ ಒಂದು ಎನ್ಕರೇಜ್ ಮಾಡ್ದಂಗೆ, ಒಂದು ಮೋಟಿವೇಶನ್ ಮಾಡ್ದಂಗೆ. ಹೌದಪ್ಪ, ನನ್ನನ್ನು ಇಷ್ಟು ಜನ ನನ್ನ ವಿಡಿಯೋನ ನೋಡ್ತಿದ್ದಾರೆ ಸಬ್ಸ್ಕ್ರೈಬರ್, ನಾನು ಇವ್ರಿಗೆ ಏನಾದರೂ ಒಂದು ಒಳ್ಳೆ ಕಂಟೆಂಟನ್ನು ಕೊಡಬೇಕು ಅಂತ ನನಗಿನ್ನೂ ಹುಮ್ಮಸ್ಸನ್ನು ಕೊಟ್ಟಂಗೆ, ಎನ್ಕರೇಜ್ ಮಾಡ್ದಂಗೆ ಆಗ್ತೈತಿ ಅನ್ನೋ ಕಾರಣಕ್ಕೆ ಹೇಳ್ತಿರೋದಾಟ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಏನು ವಿಡಿಯೋನ ನೋಡ್ತಿದ್ದೀರಲ್ಲ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಇನ್ನೂ ಒಂದಿಷ್ಟು ಜನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ದೇ ಇರ್ಬೋದು, ಅವ್ರಿಗೆ ಅಂದರೆ ಅವ್ರಿಗೆ ನೋಟಿಫಿಕೇಷನ್ ಹೋಗದೇ ಇರ್ಬೋದು. ಒಂದೊಂದು ಸರಿಗೆ ನಾವು ಹಾಕೋದು ನೋಟಿಫಿಕೇಷನ್ ನಮ್ಮ ಸಬ್ಸ್ಕ್ರೈಬರ್ಗೆ ಹೋಗ್ತಿರಲ್ವಂತೆ, ಅಂದರೆ ಅದು ಏನು ಸರ್ವರ್ ಪ್ರಾಬ್ಲಮ್ಮು, ನೆಟ್ವರ್ಕ್ ಪ್ರಾಬ್ಲಮ್ ಏನಾದರೂ ಆಗ್ತಿರ್ಬೋದು. ಇದಾವರೆಗೂ ನನ್ನ ಚಾನಲ್ನ ಆಲ್ರೆಡಿ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅಲ್ಲ, ಅವರು ಒಂದು ಸರಿಗೆ ಆಲ್ ಅಂತ ನೋಟಿಫಿಕೇಷನ್ ಬೆಲ್ ಐಕಾನನ್ನು ಒತ್ತಿದ್ದೀರಾ ಇಲ್ವಾ ಅಂತ ನೋಡಿ. ಒತ್ತಿದರೆ ನಾ ಹಾಕೋ ನೆಕ್ಸ್ಟ್ ವಿಡಿಯೋಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಹಾಕಿದ ತಕ್ಷಣ ನನ್ನ ವಿಡಿಯೋನ ನೋಡ್ಬೋದು ಅನ್ನೋ ಕಾರಣಕ್ಕೆ ಇವತ್ತು ಇದನ್ನು ತೋರಿಸಿದ್ದು ಅಷ್ಟೇ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಯಾರು ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ರಿ, ನಾ ಹಾಕೋ ನೆಕ್ಸ್ಟ್ ವಿಡಿಯೋ ಬರುತ್ತೆ, ನೀವು ನಮ್ಮ ವಿಡಿಯೋನ ನೋಡ್ಬೋದು. ಅಂದರೆ ಪಾಪ ಎಷ್ಟೋ ಮಂದಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋಕ್ಕೆ ಗೊತ್ತಾಗಿರಲ್ಲ. ನಾ ಹಾಕೋ ವಿಡಿಯೋ ಅವ್ರಿಗೆ ಹಾಕಿದ ತಕ್ಷಣ ಗೊತ್ತಾಗದೇ ಇರ್ಬೋದು, ಅವರು ಇನ್ನೊಂದು ದಿನ ನೋಡ್ಬೋದು, ನೋಡಿರ್ತಾರೆ, ಖಂಡಿತ ನೋಡಿರ್ತಾರೆ ಸಬ್ಸ್ಕ್ರೈಬರ್. ಅಂದರೆ ಅವ್ರಿಗೆ ನೋಟಿಫಿಕೇಷನ್ ಹೋಗಿದ ತಕ್ಷಣ ನೋಡೋಕ್ಕಾಗಿರಲ್ಲ, ಒಂದಿನ ಬಿಟ್ಟು ಇನ್ನೊಂದು ದಿನನೋ ಇಲ್ಲ 4 ಅವರ್ 5 ತಾಸು ಬಿಟ್ಟು, ಇಲ್ಲ ಅಂತಂದರೆ ಅವತ್ತೆಲ್ಲ ಆಗಲ್ಲ ಮಾರನೇ ದಿನ ಈ ಥರ ನೋಡಿರ್ತಾರೆ. ನೋಡದೇ ಇರೋಕ್ಕಂತೂ ಸಾಧ್ಯ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರು ಪಕ್ಕ ನೋಡೋರಾಗಿರಲ್ಲೇ ಮಾಡ್ಕೊಂಡಿರ್ತಾರೆ.
ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಹ ನೋಡ್ತಿದ್ದೀರಿ, ನಾ ಇಲ್ಲ ಅಂತ ಹೇಳ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರಿಗೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಚಾಲೂ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ, ಮತ್ತು ಸಂಕ್ರಾಂತಿ ಹಬ್ಬ ನೀವು ಹ್ಯಾಂಗೆ ಮಾಡಿದ್ರಿ ಅನ್ನೋದನ್ನು ಸಹ ಕಮೆಂಟ್ ಮಾಡಿರಿ ಅಂತ ಹೇಳಿ ವಿಡಿಯೋನ ಚಾಲೂ ಮಾಡ್ತೀನಿ, ನೋಡ್ಕೊಂಡು ಬರ್ರಿ. ಸುಬ್ಬಕ್ಕ ಬಾರ ತ್ರಿವೇಣಿ, ಬಾರ ಕುಂದ್ರ ಬಾ. ಏನು ಮಾಡತ್ತೆ ಸುಬ್ಬಕ್ಕ? ಬೋಗೆಲ್ಲ ನಾಳೆ ಅದಕ್ಕೆ ಹಸಿ ಕಾಳು ತಂದಿದ್ದೆ, ಓಸುನ ಬಿಡಿಸಿ ಕುಡಿಸಿ ಇಟ್ಟೆ, ಈ ಕಟ್ಟು ಒಟ್ಟು ಫ್ರಿಜ್ನಾಗ ಇಟ್ಕೋತೇನೆ. ನಾಳೆ ಮುಂಜಾನೆ ಮಾಡ್ಕೊಳಕ್ಕೆ ಬರ್ತೈತಿ. ಮತ್ತೆ ಎಲ್ಲ ಮುಂಜಾನೆ ಮಾಡ್ಕೊಳ್ಳೋದಂದ್ರೆ ಆಗೋದಿಲ್ಲ ದೌಡು. ನಿಂದು ಕೆಲಸ ಎಲ್ಲ ಆತನ? ಏನು ಕೆಲಸ ಬಿಡ, ಏನು ಮಾಡೋದು, ಜಲಮನ ಸಾಕಾಗಿತ್ತು ನೋಡ ಸುಬ್ಬಕ್ಕ ನನಗೆ. ಯಾಕೆ ತ್ರಿವೇಣಿ ಏನಾತ? ಏನು ಹೇಳಿ ಸುಬ್ಬಕ್ಕ, ಮತ್ತು ಹಿಂಗೆ ಎಲ್ಲರೂ ಮಂತ್ರಾಲಯ ಕೊಂಟಾರ ಸಂಕ್ರಮಣಕ್ಕೆ ಹೊಕ್ಕನಿ, ಮತ್ತು ಹಿಂಗೆ ರೊಕ್ಕ ಕೊಡ್ಬೇಕಂತ ನನ್ನ ಗಂಡಗಂದ್ರೆ ಅದ್ರ ಜಿಪ್ಪುಡತನಕ್ಕೆ ಇಷ್ಟು ಬೆಂಕಿ ಹಚ್ಚಲಿ ನೋಡ ಸುಬ್ಬಕ್ಕ. ರೊಕ್ಕ ಇಲ್ದಂಗೆ ಹೋಗೋದಿದ್ರೆ ಹೋಗು, ರೊಕ್ಕ ಕೊಟ್ಟು ಹೋಗೋದಾದ್ರೆ ಬೇಡ ಅಂಥೇಳಿ ಹೋಗ್ಯಾನ ನೋಡಿ ಮುಂಜಾನೆ. ಅದಕ್ಕೆ ನಾನು ಬರೋದಿಲ್ಲ ಅಂತ ಹೇಳಕ್ಕೆ ಬಂದಿವ. ಈಕಿನೂ ಬಂದಿದ್ಲವ ಮುಂಜಾನೆ, ಪಾರ್ವಕ್ಕ. ಆಕೆ ಗಂಡನ ಏನೋ ಬೇಡ ಗದ್ಲಿರ್ತೈತಿ, ಸುಳ್ಳ ಯಾಕೆ ಹೊಕ್ಕಿರಿ, ಇಲ್ಲೇ ಮನ್ಯಾಗ ಹೊಳಿ ನೀರು ಬರ್ತಾವು, ಜಳಕ ಮಾಡ್ಕೊಂಡು ಇರ್ರಿ, ಸುಳ್ಳ ಗದ್ದಲ್ದಾಗ ಯಾಕೆ ಹೊಕ್ಕಿರಿ, ಹಂಗೇನಾರು ಹೋಗೋದಾದ್ರೆ ನಡೆದಿಂದಾಗ ಎಲ್ಲರೂ ಸೇರಿ ಗಾಡಿ ಮಾಡ್ಕೊಂಡು ಹೋಗೋಣ ಅಂತ ಅನ್ನಂತ ಪರಮೇಶ್ವರನ್ ಆಕಿ. ಅದಕ್ಕೆ ಆಕಿನ ಮುಂಜಾನೆ ಬಂದಿದ್ದು, ಒಂದಿಟ್ಟು ಕುಂಬಳಕಾಯಿ ಏನೋ ಬೇಕು ಕೊಡುವ, ಮತ್ತು ನನಗೂ ನಾನು ಮುಂಜಾನೆ ಬರೋಕ್ಕಾಗೋದಿಲ್ಲ ಅಂತಂದು ಕೊಟ್ಟು ಕಳಿಸಿದೆ. ಆಕಿನೂ ಅಂದು ಹೋದ್ಲು. ಮತ್ತೀಗ ನಾನು ಸರಸ್ವತಿ ಅಮ್ಮ ಕಿಸಂದೆ, ಮೂರಮ್ಮಂದೆ, ಮತ್ತು ನೀನು ಬರಲ್ಲ ಆಕಿನೂ ಬರೋಂಗಿಲ್ಲ ಅಂದ್ರೆ ಮತ್ತಡಿವ ಅವ್ರನ್ನೂ ಕೇಳ್ತೀನಿ. ಮತ್ತು ನಾವು ಆಟ ಏನು ಹೋಗೋದು, ಮತ್ತು ಪರಮೇಶ್ವರನ ಹೇಳ್ದಂಗೆ ನಡೆದಿಂದಾಗ ಎಲ್ಲರೂ ಸೇರಿ ಒಂದಿನ ಗಾಡಿ ಮಾಡ್ಕೊಂಡು ಹೋಗಿ ಬಂದ್ರಾತು. ಮತ್ತು ಹಬ್ಬದಾಗೂ ಕೆಲಸ ಇರ್ತಾವು ನೋಡೋಣ, ಮತ್ತೆ ಏನಾಕೈತೆ ಅಂತ. ಹಂಗೇನಾರ ಎಲ್ಲರೂ ಹೋಗೋದ ಖರೆ ಆತಂದ್ರೆ ನೀ ಏನು ರೊಕ್ಕ ಕೊಡಲಿಲ್ಲ ಅಂದ್ರೆ ನಡೀತೈತಿ ತ್ರಿವೇಣಿ, ಬಾ ನಾ ಎಲ್ಲ ನೋಡ್ಕೊತೀನಿ. ಹಾಂ ಬ್ಯಾಡ ಬಿಡಕ್ಕ, ಎಲ್ಲಿ ಅವು ಹಂಗೆ ಅಂದಿದ್ದಕ್ಕೆ ನನಗೆ ಹೋಗಕ್ಕೆ ಮನಸ್ಸಿಲ್ದಂಗೆ ಆಗ್ಬಿಟ್ಟೈತಿ. ಅದಕ್ಕೆ ರೊಟ್ಟಿ ಬಡ್ಯಾಕ ಸಜ್ಜಿ ಬೇಕು, ಸಜ್ಜಿ ತಂದು ಕೊಡು ಅಂದ್ರೆ ಇವ್ನ ಕೈ ಕೆಳಗೆ ಕೆಲಸ ಮಾಡೋ ಗೌಂಡಿ ಹತ್ತಿರ ಸಜ್ಜಿನ ಫ್ರೀಯಾಗಿ ಸೋಮಂದನ್ ನೋಡ ಸುಬ್ಬಕ್ಕ. ಕಿಮ್ಮತ್ತು ಕಮ್ಮಿ ಅಲ್ಲ ಒಂದಿಟ್ಟು, ಹ್ಯಾಂಗಿವ ಏನು ತಿಳಿದಿದ್ದು ಮಾಡ್ತಾನವ. ನನಗೆ ಖರೇನ ಸುಬ್ಬಕ್ಕ ಸಗಡಕ್ಕೆ ಸಾಕಾಗಿತ್ತು ನೋಡಿ ನನ್ನ ಜಲಮ. ಹಂಗೆ ಬಿಡವ, ಎಲ್ಲರ ಮನೆಗೂ ಒಂದೊಂದು ಸಮಸ್ಯೆ ಇರ್ತೈತಿ. ಈಗ ನೋಡಿನ ಗಂಡ ಜಪ್ಪುನ, ನನ್ನ ಗಂಡಗ ಮರು, ಮತ್ತು ನಮ್ಮ ಮಲ್ಲವನ ಗಂಡ ದುಡಿಯಂಗಿಲ್ಲ ಸೋಂಬೇರಿ, ನಮ್ಮ ತಮ್ಮ ಗುಂಡ. ಇನ್ನು ಪರಮೇಶಿ ಅವನು ನೋಡಿ ಎಲ್ಲ ಮಾಡ್ತಾನು, ಆಕೆ ಅವ್ಗೆ ಹೆಂಗೆ ಸುರ್ಚಟ. ಸಂಧ್ಯಾನ ಗಂಡ ಎಲ್ಲದಕ್ಕೂ ಹೊಕ್ಕನ ದಾಡಿಸಿಂದ ಏನು ಮಾಡಲ್ಲ. ಮತ್ತು ಅವ್ರ ಮಂದಿ ಸೂಕ್ಷ್ಮ ಬಿಡು, ಅದೊಂದು ಹಿಂಗೆ ಎಲ್ಲರ ಮನೆಗೂ ಒಂದೊಂದು ಇರ್ತೈತೆ ತ್ರಿವೇಣಿ. ಯಾರು ಜಗತ್ತಿನಾಗ ಆರಾಮ್ ಅನ್ನೋದೇ ಇಲ್ಲ. ಸುಳ್ಳ ಯಾಕೆ ನೀನು ನಿಂದ ಮಾತ್ರ ಸಮಸ್ಯೆ ಅನ್ನಂಗೆ ನೋಡ್ಕೊಳಕತ್ತಿ. ಹೋಲಿ ಬಿಡು, ಜಿಪ್ಪುಡ್ತನ ಅಂದೇನು ಉಣ್ಣಾಕರ ಒಂದಿಟ್ಟು ಉಡಾಕರ ಅವೆಲ್ಲರ ಸಮಾನಾಗಿ ಇಟ್ಟಾನಲ್ಲ, ಮುಗೀತು. ಏನು ಜಿಪ್ಪುಡ್ತನ ಮಾಡಿ ಅವೇನು ಕುಡಿದು ಸೇದಿ ಇಸ್ಬೇಟಾಡಿ ಏನಾರು ಕಳ್ಯಾಕತ್ತಾನ? ಇಲ್ಲ, ಕೂಡಿಟ್ಟಿರ್ತಾನೆ ಬಿಡು. ಇವತ್ತಲ್ಲ ನಾಳೆ ಅನುವು ತನವಾಗಿ ಆಕೈತಿ, ಯಾಕೆ ಆಗೋಲ್ದಾಗ ಬಿಡು. ಏನು ರೊಟ್ಟಿ ಮಾಡಂದಾನ, ಏನಾರು ಕಾಯಿಪಲ್ಲೆ ಗಿಪ್ಪಲೆ ಬೇಕಿತ್ತನ ನಾ ಕೊಡ್ತಿದ್ದೆ. ಹಂಗೇನೇನಿಲ್ಲಕ್ಕ, ಕಾಯಿಪಲ್ಲೆ ಎಲ್ಲ ತಂದು ಕೊಡ್ತಾನ. ಅದು ಎಲ್ಲಿ ತರ್ತಾನ, ಏನು ಫ್ರೀಯಾಗೆ ತರ್ತಾನೇನು ಸ್ವಸ್ತದ ತರ್ತಾನ ಗೊತ್ತಿಲ್ಲ, ತರ್ತಾನ ಅದೆಲ್ಲ ಹೇಳಿದ ಕಾಯಿಪಲ್ಲೆ ಎಲ್ಲ. ಆದ್ರೆ ದಬ್ಬಕ್ಕೆ ಖರ್ಚು ಮಾಡಬಾರ್ದು ಏನೋ ಅಂತಾನವ ಮುಂಜಾನೆ. ಏನೋ ಅನ್ನುವ ಎಲ್ಲರೂ ಬದುಕಾಕ ತಿನ್ನಬೇಕು, ತಿನ್ನಾಕ ಬದುಕಬಾರ್ದು ಅಂತ ಹೇಳೋಕೈತಿ ನೋಡ. ಅಂದ್ರೆ ಒಣಗೆಲ್ಲ ರೊಟ್ಟಿ ಪಲ್ಯ ಹಂಚ್ತಾರು, ಮತ್ತು ನಾವು ಹಂಚೋದು ಬೇಡನ ಅಂದ್ರೆ ಹಂಗತ್ತೈತೆ. ಮನೆ ಪೂರ್ತಿ ಅಟ್ಟು ಮಾಡ್ಕೊ, ನಿನಗೇನು ರೊಟ್ಟಿ ಮಾಡಕ್ಕೆ ಬೇಡ ಅಂದಿಲ್ಲ, ಹಂಚೋದೈತಲ್ಲ ಅದು ಬೇಡ. ಎಲ್ಲರೂ ಅದನ್ನ ಮಾಡಿರ್ತಾರೆ ಮನ್ಯಾಗ, ಅವ್ರ ಮನ್ಯಾಗ ಅವ್ರು ಉಣ್ಕೋತಾರೆ, ನಮ್ಮ ಮನೆ ನಾವು ಉಣ್ಣೋನ್ ಅಂತ ಹೇಳ್ತೈತೆ ನೋಡ. ಅದ ಕರೆ ಬಿಡು, ಮತ್ತೆ ಎಲ್ಲರೂ ಅದನ್ನ ಮಾಡಿರ್ತಾರೆ ಉಂಡ್ರ. ಅಲ್ಲಿ ಬಿಡ ಬೇಡ ಅಂದಾನಲ್ಲಿ ಯಾಕೆ ತಲೆ ಕೆಡಿಸ್ಕೊತಿ? ಯಾರು ನೀ ಕೊಟ್ಟಿಲ್ಲ, ನಿನ್ನ ಗಂಡನ ಬುದ್ಧಿ ಎಲ್ಲರಿಗೂ ಗೊತ್ತೈತಿ ಓಣ್ಯಾಗ. ಯವ್ವ ನೀ ಕೊಡಲಿಲ್ಲ ಅಂದ್ರೆ ಯಾರೋ ತಲೆಗೆ ಅಡಿಸೋಳೋದಿಲ್ಲ. ಹೋಲಿ ಬಿಡು. ಹಂಗಾರೆ ನಾನು ಇದು ಹೋಗೋದು ಏನಾತಂತ ಅದಕ್ಕೆ ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೇನೆ ತಗೋ ನೀನು. ಇವು ಮಾಡೋದು ನೋಡಿ ನನಗಂತೂ ಇಟ್ಟು ಬ್ಯಾಸರಾಗೈತೆ ಅಂದ್ರೆ ಅಟ್ಟು ಬ್ಯಾಸರಾಗೈತೆ ನೋಡು ಸುಬ್ಬಕ್ಕ. ಕರೆವ ಇವನ್ನ ಯಾಕಾರ ಲಗ್ನ ಮಾಡ್ಕೊಂಡನೆ ಅಂತಂದು ಕರೆ ಇವೇನಾರ ನಾನು ನೋಡಾಕ ಬಂದು ಮಾತುಕತೆ ಆಗಿದ್ದ ಇವು ಹಿಂಗೆ ಅದ ಅನ್ನೋದು ಗೊತ್ತಿದ್ದಿದ್ರೆ ನಾವು ತಾಳಿನ ಕಟ್ಟಿಸ್ಕೊತಿದ್ದಿಲ್ಲ, ಇವನು ಮದುವೆನೂ ಮಾಡ್ಕೊತಿದ್ದಿಲ್ಲ ನಾನು. ಅಯ್ಯಯ್ಯ, ಅವ್ನು ನೋಡಾಕ ಬರ್ದಂಗ ನಾ ಹೆಂಗೆ ತಾಳಿ ಕಟ್ಟಿದ್ನಲೆ? ಯವ್ವ ತ್ರಿವೇಣಿ, ನಿಮ್ಮ ಮನೆ ಕಡೆ ಹೋಗಿದ್ದೆ, ನೀ ಇಲ್ಲ ಬಂದಿಯೇನ? ಏನ ಸುಬ್ಬಕ್ಕ, ಇಬ್ರು ಆರಾಮ ಕೂತೀರಿ, ಕೆಲಸ ಮುಗ್ದೈತೇನ? ಮುಗ್ದೈತೆ ನೋಡ, ಬಾರ ಕುಂದ್ರ ಬರ ಸಂದೆ. ಅಯ್ಯ ಸರಸ್ವತಿ ಅಮ್ಮ ಪಾರ್ವಕ್ಕ, ಯವ್ವ ಬಾ, ಎಲ್ಲಾರು ಬಂದು ಚಲೋ ಮಾಡಿದ್ರು ನೋಡಿ ನೀವು. ಬರ್ರಿ ಕುಂದ್ರ ಬರ್ರಿ. ಯಾಕ ಸುಬ್ಬಕ್ಕ, ಬಾ ಕುಂದ್ರ ಬರ್ರಿ ಹೇಳ್ತೇನೆ. ಬಾರ್ ಬಾ ಸರಸ್ವತಮ್ಮ, ಈ ಕಡೆ ಬಾ. ಅಯ್ಯ ಸುಬ್ಬವ್ವ, ನಿನಗೆ ಒಂದು ವಿಚಾರ ಹೇಳಕ್ಕೆ ಬಂದು ನೋಡ. ಏನು ಬೇ? ಆಯ್ತು ಹಂಗೆ ನಾನು ಮತ್ತು ಸಂಕ್ರಮಣಕ್ಕೆ ಹೋಗೋದಿತ್ತಲ್ವ,
ನಾವು ಅಲ್ವಾ ಏನು ಅನ್ಕೋಬೇಡ್ರಿ ನಿಮ್ಮ ಕಾಕ ಹೋಗೋಣ ಅಂದಿದ್ದಕ್ಕೆ ಅಲ್ವಾ ನನಗೆ ಕೆಲಸ ಅದಾವು ಮತ್ತು ಕೆಲಸ ಮುಗಿದ ಮ್ಯಾಗ ನಡು ಒಂದಿನ ಹೋಗಿ ಬರಣ್ರಿ ಈಗ ಬೇಡ ಸಂಕ್ರಮಣದಾಗ ಗದ್ಲೂ ಇರ್ತೈತಿ ಅಂತಂದ್ರೆ ಅದಕ್ಕೆ ತಂಗಿ ಏನು ಅನ್ಕೋಬೇಡ್ರಿ ವಾಯವ ನೀವು ಹೋಗಂಗಿದ್ರೆ ಹೇಳ್ರಿ ಮತ್ತು ನಿಮ್ಮ ಕಾಕಾಗೆ ಹೇಳಿ ನಾ ಗಾಡಿ ಬಾಡಿಗೆ ಮಾಡಿಸ್ಕೊಡ್ತೀನಿ ಹಾಂ ಅಯ್ಯ ಸರಸ್ವತಿಯಮ್ಮ ಇದನ್ನ ನಾನು ಹೇಳಕ್ಕಿದ್ದೆ ಈಗ ಪಾರ್ವಕ್ಕೂ ಬರಲ್ಲಂತ ತ್ರಿವೇಣಿನೂ ಬರೋದಿಲ್ಲಂತ ಅವ್ರ ಮನ್ಯಾಗ ಹಿಂಗ ಅಂದಾರ ತ್ರಿವೇಣಿ ಗಂಡೇನೋ ಹೋಗಬೇಡ ಅನ್ನಂತ ಈಗ ಸಂಧ್ಯಾನ ಒಂದ ಉಳ್ದಿರೋದು ಸಂಧ್ಯಾ ಏನ ಮತ್ತೆ ಮನೆಗೆ ಏನಿಲ್ಲ ಬಿಡು ನಮ್ಮ ಮನೆಯವ್ರು ಹೋಗಿ ಅಂದಾರು ಮತ್ತೆ ನೀವು ಯಾರು ಹೋಗಿಲ್ಲ ಅಂದ್ರೆ ನಾ ಅಂತ ಹ್ಯಾಂಗೆ ಹೋಗೋದಿರ್ತೈತಿ ಸುಬ್ಬಕ್ಕ ನೀನು ಮತ್ತು ನಾನು ಅದವ ಈಗ ಹೋದ್ರೆ ನಾನು ಇಬ್ಬರ ಹೋಗ್ಬೇಕಾಕೈತಿ ಅದಕ್ಕೆ ಮತ್ತು ಇವರು ಎಲ್ಲ ಬಂದ್ರೆ ಹೋಗಾಕ ಚಂದನ ಮತ್ತು ನಡೋದಿಂದಾಗ ಹೋಗೋಣ ಅಂತ ಅಂದಾರ ಅನ್ನತಾರ ಇವರು ನಡದಿಂದಾಗ ಹೋದ್ರೆ ಅಂತೇಳ ಸಂಧ್ಯೆ ಇರ್ಲಿ ಹೇಳಕ್ಕ ಮನ್ಯಾಗ ಉಂಡು ಮತ್ತು ಬೋಗಿ ಒಂದು ಇರ್ತೈತಿ ಕೆಲಸನೂ ಇರ್ತಾವು ನಡ್ದಿಂದಾಗ ಹೋಗಿ ಬಂದ್ರೆ ಅಂತೇಳಿ ಯಾಕೆ ಆಗ್ವಲ್ದಾಗ ಅಯ್ಯ ತ್ರಿವೇಣಿ ನೀ ಯಾಕಲೇ ಪಾರಿ ನೀ ಯಾಕೆ ಬರಂಗಿಲ್ಲ ಅಂದಿಲೆ ಅದವೇ ನಿಮ್ಮ ತಮ್ಮನ ನೀ ಕಾಕ ಅಂದಂಗೆ ಅಂದೆ ಈಗ ಆಗಿರ್ತೈತಿ ಹೋಗ್ಬೇಡ್ರಿ ನಡದಿಂದಾಗ ಹೋಗುವಂತ್ರಿ ಅಂತಂದು ಹಾಗಾಗಿ ನಾನು ಸುಮ್ಮನಾದೆ ಮತ್ತು ಕೆಲಸನೂ ಅದಾವೆ ಮನ್ಯಾಗ ಓಸಿನ ರೊಟ್ಟಿ ಶೇಂಗಾದ ಹೋಳ್ಗೆ ಮಾಡೋದೈತಿ ನಾಳೆಗೆ ಇನ್ನೂ ಚಟ್ನಿ ಪುಡಿ ಎಲ್ಲ ಏನೂ ಮಾಡಿಲ್ಲ ಹಿಂಡಿಗಳು ಮಾಡೋದೈತಿ ಮತ್ತು ಕೆಲಸ ರಗಡ್ ಅದಾವ ಇನ್ನೂ ಮನ್ಯಾಗ ಅದಕ್ಕೆ ನನಗೂ ಹೋಲಿ ಬಿಡು ಅನ್ನಿಸ್ತು ಅದಕ್ಕೆ ನಾನು ಸುಮ್ಮನಾದ ನೋಡಿದೆ ನೀನ್ಲೇ ತ್ರಿವೇಣಿ ಅಯ್ಯ ಸರಸ್ವತಮ್ಮ ನಂದೇನು ಹಂಗೇನು ಇಲ್ಲ ಬಿಡ್ಬೇಕು ಕಿಟಿ ಆದ್ರೆ ನನ್ನ ಗಂಡ ಪುಕ್ಸಟ್ಟ ಕರ್ಕೊಂಡು ಹೋಗಂಗಿದ್ರೆ ಹೋಗು ರೊಕ್ಕ ಕೊಟ್ಟು ಹೋಗೋದಾದ್ರೆ ಬೇಡ ಸುಮ್ಮನೆ ಉಂಡಿರು ಅಂತ ಅನ್ನವಿ ಅದಕ್ಕೆ ಅದನ್ನ ಹೇಳಾಕತ್ತಿದ್ದೆ ಸುಬ್ಬಕ್ಕನ ಹತ್ರ ನೀವು ಬಂದ್ರಿ ಬೇಷ್ ಆತು ಬಿಡು ಮತ್ತು ನಡ್ದಿಂದಾಗ ಹೋಗೋಣ ಹೇಳ್ರಿ ತ್ರಿವೇಣಿ ನಿನ್ನ ಗಂಡ ಕೊಡಲಿಲ್ಲ ಅಂದ್ರೆ ನಾ ಕೊಡ್ತೀನಿ ನಡ್ದಿಂದಾಗ ಹೋದ್ರೆ ಎಲ್ಲರೂ ಸೇರಿ ಹೋಗೋಣ ಬಾನಿ ನಾನು ಅದನ್ನ ಹೇಳದ್ನಿ ಬೇಕಿಗೆ ಆಕೆ ಇದು ಯಾಕೆ ತಲೆ ಕೆಡಿಸ್ಕೊತಿ ಅಂತಂದು ಒಂದು ಜೀನ್ ಹಾಕ್ಬೋದು ಎಲ್ಲರಿಗೂ ಗೊತ್ತಿದ್ದಿದ್ದಾಯ್ತಲ್ಲ ಹೌದವಾ ಗನಾ ಜೀನ್ ಹುಡುಗ ಅವಂದಿಟ್ಟು ಬೆಳೆದಿದ್ದ ಹಂಗೈತಿ ಬೇ ತಂಗಿ ಅದಕ್ಕೆ ಹಂಗೆ ಆಗೈತೆ ಹೇಳ ಏನು ತಲೆ ಕೆಡಿಸ್ಕೋಬೇಡ ನೀ ಅಂದಂಗೆ ತ್ರಿವೇಣಿ ನಿನಗೆ ಅವ್ನು ನೋಡಕ್ಕೆ ಬರ್ದಂಗೆ ಲಗ್ನದೇನ ಅವನ್ನ ಅಯ್ಯ ಅಕ್ಕ ನೋಡಕ್ಕೆ ಬರೋದಿರಲಿ ಅವನು ಒಂದ್ಲೇ ಸಾರಿ ನಾ ತಾಳಿ ಕಟ್ಟ ಮುಂದೆ ಅವನ ನೋಡಿದ್ದು ಅಯ್ಯಯ್ಯ ಅದು ಹೆಂಗೆ ಅಯ್ಯ ಹೌದು ಸುಬ್ಬವ ಈಕಿನ ಲಗ್ನ ಮಾಡ್ಕೊಂಡು ಬಂದಾಗಲೇ ಈಕಿನ ನಾವು ನೋಡಿದ್ದು ಈಕಿನೇ ನಾವು ನೋಡಕ್ಕೆ ಹೋಗೋದು ಹ್ಯಾಂಡ್ ಇಡಕ್ಕೆ ಹೋಗೋದು ಏನೂ ಮಾಡಿಲ್ಲವ ಒಂದೇ ಸರಿ ಲಗ್ನ ಮಾಡ್ಕೊಂಡೆ ಈ ಊರಿಗೆ ಕರ್ಕೊಂಬಂದಾನ ಎಲ್ಲರೂ ಊರಾಗ ಜಿತೇಂದ್ರನ ಮದುವೆ ಆಯ್ತು ಜಿತೇಂದ್ರನ ಮದುವೆ ಆಯ್ತು ಇದಾಗಿತ್ತು ಸುಗ್ಗಿ ಆದ್ರೆ ಹೆಂಗೆ ಲಗ್ನ ಅದ ಯಾಕೆ ಈಕಿನ ಯಾವಾಗ ನೋಡ್ದ ಮ್ಯಾಚೇನು ಮದುವೆಗೆ ಏನೂ ಗೊತ್ತಾಗಲಿಲ್ಲ ನಾವು ಏನು ಭಾಳ ತಲೆ ಕೆಡಿಸ್ಕೊಳ್ಳಿಲ್ಲ ಅವನು ಮನುಷ್ಯ ಒಟ್ಟು ಮಂದಿ ಬಾಕಿ ಕಡಮ ಬರೀ ಯಾವ ನೋಡು ಕೆಲಸದ ಮ್ಯಾಗ ಇರ್ತಾನೆ ಈಕಿನೂ ಕೇಳೋದು ನಮಗೆ ಲಕ್ಷ್ಯ ಆಗಿಲ್ಲ ನೋಡು ಹೌದು ಹೆಂಗೆ ತಂಗಿ ನಿಮ್ಮ ಲಗ್ನ ಆಗಿದ್ದು ಅಯ್ಯ ಮದುವೆ ಕತಿ ಏನು ಕೇಳ್ತೀವಿ ನಂದು ಖರೆ ಅಂದ್ರೆ ಇವ ಏನು ನಾನು ನೋಡಕ್ಕೂ ಬಂದಿಲ್ಲ ಹಣ್ಣು ಇಡಕ್ಕೂ ಬಂದಿಲ್ಲ ಮೆಚ್ಚು ಇಲ್ಲ ಪ್ರೀತಿ ಪ್ರೇಮ ಏನೂ ಮಾಡಿಲ್ಲ ಇವ ನನ್ನ ಮದುವೆಗೆ ಅಂತ ಬಂದಿದ್ದ ಮದುವೆಗೆ ಅಂತ ಬಂದ ನಿನ್ನ ಹ್ಯಾಂಗ್ ಲಾಗಣ ಅದನ್ನ ಅಯ್ಯ ಸುಬ್ಬಕ್ಕ ನನ್ನ ಮದುವೆ ಮೊದಲ ಬೇರೆ ಹುಡುಗಂದು ಕುಟಾಗ ಫಿಕ್ಸ್ ಆಗಿ ಮಂಟಪಕ್ಕೂ ಹೋಗಿತ್ತು ಕಲ್ಯಾಣ ಮಂಟಪದಾಗ ನಮ್ಮದು ಮದುವೆ ನಡ್ಯಾಕತ್ತಿತ್ತು ಅವ್ರಿಗೆಲ್ಲ ಗೌರ್ಮೆಂಟ್ ಕೆಲಸ ಇದ್ದಿದ್ದಕ್ಕೆ ನಮ್ಮಪ್ಪ ಒಂದಿಟ್ಟು ವರದಕ್ಷಿಣೆ ಎಲ್ಲ ಭಾಳ ಮಾತಾಡಿದ್ದ ಹಾಗಾಗಿ ಅವು ನಮ್ಮ ಅಪ್ಪಗೆ ಒಂದು ಅರ್ಧ ಕೊಟ್ಟಿದ್ದ ಒಂದು ಅರ್ಧ ಇನ್ನೂ ಹೊಂದಿಸೋಕೆ ಆಗಿರಲಿಲ್ಲ ಅವರು ಪೂರ ಕೊಡಬೇಕಾ ಅಂತಂದು ಕಲ್ಯಾಣ ಮಂಟಪದಾಗ ಹುಯ್ ಅಂತ ನಿಂತು ಬಿಟ್ರವ ನಮ್ಮ ಅಪ್ಪನ ಕುಟ್ಟಾಗ ಜಗಳಕ್ಕೆ ನೀವೊಂದ ನಾವೊಂದನ್ನ ಅಂತಂದು ಹೇಳಿ ಹುಯ್ ಅಂತ ಜಗಳ ಆತಿತ್ತು ಅದು ನಮಗೆ ಈ ಸಂಬಂಧ ಬೇಡ ಅಂತೇಳಿ ಅವರು ಅಲ್ಲೇ ಕಲ್ಯಾಣ ಮಂಟಪದಾಗ ಮುರುಗಡೆ ಮಾಡಿಕೊಂಡು ಹೊಂಟ್ರಿ ಹೋಗಿದ ಮ್ಯಾಗ ನಮ್ಮಪ್ಪ ಯಾರು ಬಂದು ನನ್ನ ಮಗಳಿಗೆ ತಾಳಿ ಕಟ್ರಿ ಹಂಗೆ ಹಿಂಗೆ ಅಂತೇಳಿ ಬೇಡ್ಕೊಳಕತ್ತ ಹಂಗೆ ಇವನಿಗೂ ಬೇಡ್ಕೊಂಡ ಯಾರಿಗೆ ನಮ್ಮ ಮನೆಯವ್ರಿಗೂ ಇವನು ಬಂದಿದ್ದ ಅಲ್ಲಿ ಮಾಡ್ಕೊಂಡು ಬೇಡ್ಕೊಂಡ್ರೆ ಯಾರು ಹ್ಞೂ ಅಂದ್ರೆ ನನಗೆ ತಾಳಿನ ಕಟ್ಟಲಿಲ್ಲವ ಅಂದಮೇಲೆ ನಮ್ಮಪ್ಪ ಏನಂದ ಅವರಿಗೆ ನಾನು ನೋಡಿ ಹೋಗಿದ್ದ ಹುಡುಗನ ಮನೆಯವ್ರಿಗೆ ಇದೇ ಮಂಟಪದಾಗ ನನ್ನ ಮಗಳಿಗೆ ಇಲ್ಲೇ ದಾರ್ಯಾಗ ಹೋಗೋಂಗೆ ದಾಸೈ ಕಟ್ತೀನಿ ನಾನು ನನ್ನ ಮಗಳಿಗೆ ಸದ್ದ ಈ ಮಂಟಪದಾಗ ಮದುವೆ ಮಾಡತ್ತೀನಿ ಅಂತ ನಮ್ಮಪ್ಪ ಅಂದ ಅವ್ರಿಗೆ ಆದಮೇಲೆ ಯಾವ ಹುಡುಗರು ಹೂನ ಅನ್ಲಿಲ್ಲ ಇವ ಮದುವೆಗೆ ಅಂತ ಬಂದಿದ್ದ ಅಂದ್ರೆ ಯಾರ ಕಡೆ ಸಂಬಂಧ ಅಂದ್ರೆ ನಿಮ್ಮ ಅಪ್ಪನ ಕಡೆ ಸಂಬಂಧ ಏನು ಹುಡುಗನ ಮನೆ ಕಡೆ ಸಂಬಂಧನು ಅಯ್ಯವ್ವ ನಾನು ಮೊದಲು ಹಂಗೆ ಅನ್ಕೊಂಡಿದ್ದೆ ನಮ್ಮ ಮನೆ ಕಡೆಯರ ಇಲ್ಲ ಹುಡುಗನ ಮನೆ ಕಡೆಗಾರ ಸಂಬಂಧ ಇರಬೇಕು ಅದಕ್ಕೆ ಲಗ್ನಕ್ಕೆ ಬಂದ ಅಂತ ನಾ ಅನ್ಕೊಂಡೇನಿ ಅವ ಯಾರಿಗೂ ಸಂಬಂಧನೇ ಇಲ್ಲ ಮದುವೆ ಮನೆ ಐತೆ ಅಂತಂದು ಉಣ್ಣಾಕ ಬಂದಾನ ಅಲ್ಲಿಗೆ ಅವ ಒಂದು ಹೊತ್ತಿನ ಊಟ ಫ್ರೀಯಾಗಿ ಸಿಗ್ತೈತಿ ಅಂತಂದು ಅಂತ ಜೀನ್ ಹಾಂಕವ ವಾನ ಆಮೇಲೆ ಏನಾಯ್ತು ಆಮೇಲೆ ಮಾಡ್ಕೊತೀರಿ ಯಾರಂತ ನಮ್ಮ ಅಪ್ಪ ಎಲ್ಲಾರ ಹತ್ರನೂ ಬೇಡ್ಕೊಳಕತ್ತ ಇವ ಜೀನ್ ಹಾಂಕ್ ವಿಚಾರ ಮಾಡ್ಯ ಅಂತ ತಲ್ಯಾಗ
ಈಗ ನಾನಾ ಹುಡುಗಿ ಹುಡುಕಿ ನೋಡಿ ಹಣ್ಣಿಟ್ಟು ಮದುವೆ ಛತ್ರಬುಕ್ಕು ಅಡುಗೆ ಖರ್ಚು ಚೌಟ್ರಿ ಇದೆಲ್ಲರದ್ರದ್ದು ಖರ್ಚು ಬರ್ತೈತಿ. ಇದು ಹೆಂಗೂ ತಯಾರಾಗಿದ್ದೈತಿ. ನಾವು ಒಂದು ತಾಳಿ ಕಟ್ಟಿಬಿಟ್ರೆ ಹೆಂಡ್ತಿ ಆಗ್ಬಿಡ್ತಾಳಲ್ಲ, ಎಲ್ಲ ರೊಕ್ಕ ಉಳಿತಾಯ ಆಕತ್ತಲ್ಲ ಅಂಥೇಳಿ ವಿಚಾರ ಮಾಡಿ ಈ ಜೀನ್ ಹಾಂಕ ಗಂಡ ನಾ ಮಾಡ್ಕೊತೀನಕ್ಕಿನಂತ ಮುಂದೆ ಬಂದು ತಾಳಿ ಕಟ್ಟಿ ಅವತ್ತು ನಾನು ಕರ್ಕೊಂಡು ಬಂದ ನೀವು. ಹಿಂಗಾಗೈತೆ ಯವ್ವ ನನ್ನ ಮದುವೆ ಇದಿತ್ತ ಜೀನ್ ಹಾಂಕೈತೆ ನನಗೆ ಮೊದಲ ಗೊತ್ತಾಗಿದ್ರೆ ಇದನ್ನ ಯಾಕೆ ನಾ ಮಾಡ್ಕೊತಿದ್ನೆ ನಮ್ಮವ್ವ. ಅಯ್ಯಯ್ಯ ಹರಿಗೆತ್ ಬಿಡುವ ನಿನ್ನ ಮದುವೆ, ಸಿನಿಮಾದಾಗ ನೋಡ್ದಂಗೆ ಆಯ್ತು ನಿನ್ನ ಮದುವೆದು ಸುದ್ದಿ. ಯವ್ವ ಎಲ್ಲರೂ ಊರಾಗ ಅದನ್ನ ಅನ್ನೋರಲ್ಲಿ ನಮ್ಮ ಅಪ್ಪನ ಊರಾಗ ತ್ರಿವೇಣಿ ಮದುವೆ ಸಿನಿಮಾದಾದಂಗೆ ಆಯ್ತು, ತ್ರಿವೇಣಿ ಮದುವೆ ಸಿನಿಮಾದಾದಂಗೆ ಆಯ್ತು ಅಂತಂದು. ಆದ್ರೆ ಅಕ್ಕ ನಾ ಯಾಕೆ ತಡ್ಕೊಂಡು ಹೊಂಟೇನಿ, ಇವ ಜೀನು ಇಷ್ಟು ಹಂಕತನ ಆದರೂ ಸುಳ್ಳ ಅನ್ನಬಾರ್ದುವ. ನಮ್ಮಪ್ಪ ಅವನಿಗೆ ಅಷ್ಟು ವರದಕ್ಷಿಣೆ ಕೊಟ್ಟು ಅರ್ಧ ಕೊಡ್ಲಿಲ್ಲದಕ್ಕೆ ಅವರು ನನ್ನ ಅಲ್ಲೇ ಬಿಟ್ಟು ಹೋದ್ರು. ಆದರೆ ಇದಾವರೆಗೂ ನನ್ನ ಗಂಡ ನಮ್ಮ ಅಪ್ಪನ ಹತ್ರ 10 ರೂಪಾಯಿ ಎಲ್ಲ 1 ರೂಪಾಯಿ ಇಸ್ಕೊಂಡಿಲ್ಲ. ಅದ ನನಗೆ ದೊಡ್ಡ ಸಮಾಧಾನ. ಅಟ್ಟು ಚಲೋ ಗುಣ ಐತಿ ಅಂತೇಳಿ ತಡ್ಕೊಂಡು ಬಾಳಾಕತ್ತೀನಿ ಅಟ್ಟ. ಮತ್ತು ನಮ್ಮ ಅಪ್ಪಂದು ಅಂಥ ಟೈಮ್ನಾಗ ಮರ್ಯಾದೆ ಉಳಿಸ್ಯ ನಾವು ಹೆಂಗಾರ ಇರುವಲ್ದಕ್ಕ ಅದೊಂದು ಋಣ ಐತಿ. ನಮ್ಮಪ್ಪ ಇವನ್ನ ಭಾಳ ನೆನೆಸ್ತಾನೆ. ಏನೇನೂ ಬೇಡೋದಿಲ್ಲ ನಮ್ಮ ಹತ್ರ, 1 ರೂಪಾಯಿ ಕೇಳೋದಿಲ್ಲ. ಅವ ಎಟ್ಟ ಜೀನ್ ಹಾಕಿರಲಿ ಅವ ದುಡುದು ಅವ ಬಾಳೆ ಮಾಡ್ಕೊಂಡು ತಿಂತಾನೆ. ಇಂಥ ಹಳೆಯ ನಮಗೆಲ್ಲ ಸಿಕ್ತಿದ್ದ ಅಂತೇಳಿ ನಮ್ಮಪ್ಪ ತನಗೆ ನೀಗದಟ್ಟಾರ ಇವಂಗ ಕೊಡ್ತಾನೆ. ಇವೇನೇನು ಇದಾವರೆಗೂ ನಿಮ್ಮ ಮಗಳಿಗೆ 1 ಜಂಪರ್ ಪೀಸ್ ಕೊಂಡು ಕೊಡ್ರಿ ಅಂತ ಅವನ ಅಂದ್ರೆ ಬಾಯಾಗ ಬಿದ್ದಿತ್ವ. ಮತ್ತು ಅಂದಿಲ್ಲ ಸುಬ್ಬಕ್ಕೆ ಅಟ್ಟು ಚಲೋ ಗಂಡ ಅದಾನ. ಜೀನ್ ಹಾಂಕತನ ಒಂದೀಟ್ ಐತಿ. ಹಾಗಾಗಿ ತಡ್ಕೊಂಡು ಬಾಳ್ಕೊಂಡು ಹೊಂಟೀನಿ ನೋಡಷ್ಟು. ಅದು ಚಲೋ ಬಿಡಲಿ. ಮತ್ತು ಅವ ವರದಕ್ಷಿಣೆಗೆ ವಾಸಕ್ಕೆ ಬಿದ್ದು ನೀನು ಮಾಡ್ಕೊಂಡು ಹೋಗಿ ನಾಳೆ ಏನಾರ ದೋಖ ಮಾಡಿದ್ರೆ ಏನು ಮಾಡೋದಾಗಿತ್ತು. ದೇವರು ಚಲೋನಾಗ ಕೊಟ್ಟ ಹೇಳು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಂದು ನಿನಗೆ ಜಿತೇಂದ್ರ ಸಿಕ್ಕ ಚಲೋ ಆಯ್ತು. ಯಾಕಂದ್ರೆ ನೀ ನಮಗೆ ಎಲ್ಲಿ ಪರಿಚಯ ಹಾಕಿದ್ದಿ, ಬೇರೆದವ್ನು ಮಾಡ್ಕೊಂಡು ಹೋಗಿದ್ರ ಅದೊಂದ. ಮತ್ತು ಇವ್ ಜೀನ್ ಹಾಂಕತನ ಇದ್ರು ಚಲೋ ಮನುಷ್ಯ ಅದಾನಲ್ಲಿ. ಹ್ಞೂ ನಾ ತಂಗಿ, ಋಣಾನು ಬಂದ ರೂಪೇಣ ಸತಿಪತಿ ಸುತ್ತಾಲಯ ಅಂತ ಹೇಳ್ತಾರೆ. ಹಂಗೆ ನಮ್ಗೆ ಋಣ ಎಲ್ಲಿ ಇರ್ತೈತಿ ಅಲ್ಲಿ ನಾವು ಸೇರತೇವಿ. ನೋಡವ ಮದುವೆ ಉಣ್ಣಾಕಂತ ಹೋದೋದು ಎಲ್ಲಿ, ಈಗ ಲಗ್ನ ಮಾಡ್ಕೊಳಕತ್ತಕ್ಕೆ ಎಲ್ಲಿ ನೋಡಿ ದೇವ್ರು ಹ್ಯಾಂಗೆ ಇವ್ರನ್ನ ಇಬ್ಬರನ್ನು ಬೆಸ್ತಾನೆ. ಹಂಗವ ಸಂಬಂಧ ಅನ್ನೋದು ಗಂಡ ಹೆಂಡ್ತಿದು ಹಂಗೆ ಅದು ಎಷ್ಟು ದೂರರ ಇರಲಿ ಅದು ಅವ್ರನ್ನ ಹೆಂಗಾರ ಯಾವುದರ ಮಾಯದಿನ ಪರಮಾತ್ಮ ಕೂಡಿಸ್ತಾನೆ. ಇದಕ್ಕೆ ತ್ರಿವೇಣಿನ ಸಾಕ್ಷಿ ಅದಾಳ ನೋಡ್ರಿ. ಅದು ಕರೆನ. ಅಯ್ಯ ಈಗ ನಮ್ಮ ಮಲ್ಲವಂದು ಹೆಂಗಾಯ್ತು ನೋಡಿದ ಇಲ್ವೇ, ಮನ್ಯಾಗ ಗಂಡು ಎಷ್ಟು ದಿನ ವಾಲ್ ಅಂತಿದ್ರು ಇಬ್ರು ಲಗ್ನ ಮಾಡ್ಕೊಳಕ. ಇದಕ್ಕಿದ್ದಂಗನ ಮತ್ತೆ ಲಗ್ನ ಆದ್ರೆ ಮತ್ತು ಅವ್ರ ನಸೀಬದಾಗ ಅದಾರ ಆದ್ರೆ ಮತ್ತು ಹಂಗೆ ಅದು. ಹ್ಞೂ ತಂಗಿ, ಜನ್ಮದ ಸಂಬಂಧ ಅಂತ ಹೇಳ್ತಾರೆ ಇವು ಗಂಡ ಹೆಂಡ್ತಿ ಸಂಬಂಧ ಅನ್ನೋದು. ಅದು ಎಷ್ಟ ಹೊಡೆದಾಡ್ಕೊಟ್ಟು ಜಗಳ ಮಾಡ್ಕೊಂಡು ಈಗ ಬಿಟ್ಟೋದು ನಾವು ಬಿಟ್ಟೋದ್ರು ಅವ್ರು ಹೆಂಗಾರ ಮಾಡಿ ಆ ಪರಮಾತ್ಮ ಹೆಂಗಾರ ಒಂದು ಮಾಡತಾನ ಅವ್ರನ್ನ. ಹಂಗಂತೂ ಬಿಡೋಕೆ ಸಾಧ್ಯನೇ ಇಲ್ಲ. ಮತ್ತು ಅಂತೂ ಮಿಕ್ಕಿ ಬಿಟ್ಟು ಹೋಗ್ತಾರಂದ್ರೆ ಮತ್ತು ಅವ್ರು ಹೆಚ್ಚಾಗಿ ಹೋಗಿದಾರವ ಅವರು. ಎಲ್ಲ ಸರಿ ಇದ್ರು ಬಿಟ್ಟು ಬರೋರು ಅದಾರ ಬಿಡ್ಬೇ. ಸುಮಾರು ಸುಳ್ಯಾರು ಬರ್ತಾವೆ, ಯಾವ ಹಂಗೆ ಬರೋದಿಲ್ಲ. ಗಂಡನ ಮನೆಯಾಗ ಎಂಥದ ಬಡಸ್ತಾನ ಇರಲಿ ಅವ್ರು ಇವತ್ತು ಖಾರ ನೀರು ತಿನ್ನಲಿ ಎಂದೆಂದು ಗಂಡನ ಮನೆ ಬಿಟ್ಟು ಚಲೋ ಹೆಣ್ಮಕ್ಳು ಬರೋದಿಲ್ಲ. ಮತ್ತು ಅವ್ರು ಬಂದಾರಂದ್ರೆ ಅವ್ರು ಚೈನಿಗೆ ಬಿದ್ದಿರ್ತಾರು, ಮತ್ತು ಯಾರ್ದಾರು ಹಿಂಬಾಲು ಬಿದ್ದಿರ್ತಾವು ಅಂಥವು ಕಸಬಾರಿಗೆಗಳು ಬರೋಕ್ಕಾಕತ್ತೆ ಹೊರತು ಚಲೋರು ಯಾರೂ ಬರೋದಿಲ್ಲ. ಹಾಗೂ ಬಂದಾರಂದ್ರೆ ಅವರೇ ಏನಾರ ಕಿಟಕಿಟಿ ಮಾಡಿ ಇವ್ರನ್ನ ತವ್ರ ಮನೆಗೆ ದಬ್ಬಿದ್ರೆ ಅಟ್ಟ ಹೆಣ್ಮಕ್ಳು ಬರ್ತಾವೆ. ಇಲ್ಲ ಅಂದ್ರೆ ಬರೋಕೆ ಸಾಧ್ಯನೇ ಇಲ್ಲ. ಅಲ್ಲೇ ಸಾಯ್ತಾರೆ ಹೊರತು ಅವ್ರು ತವ್ರ ಮನೆ ಮೆಟ್ಲು ಹತ್ತೋದಿಲ್ಲ ತಂಗಿ. ಹಿಂದೆ ಅಕ್ಕ ತಂಗಿಯರು ಅದಾರ, ಮದುವೆ ಆಗೋರು ಇರ್ತಾರೆ, ಅಣ್ಣ ತಮ್ಮದಿರೋದು ಅವು ಅಪ್ಪಂದು ಎಲ್ಲ ವಿಚಾರ ಮಾಡಿ ಏನ ಬಂದರೂ ತಡ್ಕೊಂಡು ಬಾಳೆ ಮಾಡ್ತಾವ ಹೆಂಗಸರು. ಖರೇವಾ ಭಾಳ ಗಟ್ಟಿವ ಸುಬ್ಬವ, ಹೇಳ್ತೀನಿ ಈಕಿನ ಪರವ ಭಾಳ ಗಟ್ಟಿನ ಹೆಣ್ಮಕ್ಳು ನಾವು. ಅಂದ್ರೆ ತಿಳ್ಕೊ, ನೀವು ಎಲ್ಲೇ ಹುಟ್ಟಿರ್ತೀವಿ, ಯಾವುದೋ ಊರಾಗ ಬೆಳೆದಿರ್ತೀವಿ, ಯಾವುದೋ ಊರಾಗ ಯಾವುದೋ ನಮ್ಮವ್ರು ಇರಲ್ಲ, ಊರು ಮಂದಿ ಗಂಡನ ಮನೆ ನೋಡು ಸ್ವಂತ ಗಂಡ ಯಾರು ಅನ್ನೋದ ಗೊತ್ತಿರಲ್ಲ. ಅಂಥ ಊರಾಗ ಬಂದು ನಮ್ಮದು ಅಂತ ಮನೆ ಅಂತ ಅಂದ್ಕೊಂಡು ಅಲ್ಲೇ ನಾವು ಯಜಮಾನಿಕೆ ಚಾಲೂ ಮಾಡಿ ಎಲ್ಲರನ್ನು ನಮ್ಮ ಕೈಯಾಗ ತೊಗೊಂಡು ಬಾಳೆ ಮಾಡ್ತೀವಿ ಅಂದ್ರೆ ನಾವು ಹೆಂಗಸ್ರು ಮತ್ತು ಗಟ್ಟಿನ ನಾವು. ನಮ್ಮಷ್ಟು ತಾಕತ್ತು ಇನ್ಯಾರಿಗೂ ಇರೋಕ್ಕಿಲ್ಲ, ಸಾಧ್ಯನೇ ಇಲ್ಲ ತಿಳ್ಕೊನಿ. ಹೌದು ಬೇ. ಇವು ಹೆಣ್ಮಕ್ಳು ನಾವು ಹೆಂಗೆ ಮಾಡ್ತೀವಿ ಅಂದ್ರೆ ಬಂದಾಗ ಅತ್ತಿ ಮನೆ ಸ್ಟಾರ್ಟಿಂಗಲ್ಲಿ ಮ್ಯಾತ್ತಗಿರ್ತೀವಿ. ಆಮೇಲೆ ಹೋಗ್ತಾ ಮನೆ ನಂದು ಗಂಡ ನಂದು ಒಣ್ಯಾನವ್ರ ಮಂದಿ, ಆಮೇಲೆ ತವ್ರ ಮನೆಗೇನ ನಮಗೆ ದೂರ ಆಗ್ಬಿಡ್ತೈತಿ. ಇದ ನಮಗೆ ಸ್ವಂತ ಆಗ್ಬಿಡ್ತೈತಿ. ತವ್ರ ಮನೆಗೇನ ಬೀಗ್ರಂಗೆ ಹೋಗ್ತೀವಿ, ಬೀಗ್ರಂಗೆ ಬರಕ್ಕೆ ಚಲೋ ಮಾಡ್ತೀವಿ. ಆಮೇಲೆ ಇದೇ ವಾತಾವರಣಕ್ಕೆ ಇಲ್ಲಿಗೆ ಹೊಂದ್ಕೊಂಡು ಇಲ್ಲೇ ಸಾಯ ಮಟ್ಟ ಬಾಳ್ತೀವಿ ನೋಡ್ಬೇ. ಅದು ಮಾತ್ರ ಖರೆ ಬಿಡು. ನಮಸ್ಕಾರ ರೀ, ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸಾಗತ್ತೀನಿ. ಹೌದಾ ಅಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಾವು ಹೆಣ್ಮಕ್ಳು ಯಾವಾಗಲೂ ಭಾಳ ಗ್ರೇಟ್. ಯಾವುದೋ ಗೊತ್ತು ಗುರಿ ಇಲ್ಲದೆ ಇರೋ ಊರಿಗೆ ಹೋಗಿ ಗೊತ್ತಿಲ್ಲದೆ ಇರೋವಂತಹ ಸಂಬಂಧಗಳನ್ನು ನಮ್ಮ ಸಂಬಂಧಗಳು ಅಂದ್ಕೊಂಡು ನಾವು ಅಲ್ಲಿ ಇಡೀ ಮನೆ ಪಾರಪತ್ಯನ ನಾವು ತೊಗೊಂಡು ಜೀವನ ಮಾಡಿ ಎಲ್ಲವನ್ನೂ ನಾವು ನಿಭಾಯಿಸ್ತೀವಿ, ಎಲ್ಲವನ್ನೂ ತಡ್ಕೋತೀವಿ. ನಾದ್ನಿ ಅತ್ತಿ ಮಾವ ಏನೇ ಆಗಿರಲಿ ಅವು ಎಲ್ಲ ಸಂಬಂಧಗಳನ್ನು ನಾವು ನಿಭಾಯಿಸ್ತೀವಿ. ನಮ್ಮದಲ್ಲ ಅವರು ಅಂತಂದ್ರು ಅವ್ರ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಅವ್ರ ಬಚ್ಚಲ ಮನೆ ಟಾಯ್ಲೆಟ್
ಪ್ರತಿಯೊಂದನ್ನು ತೊಳಿತೀವಿ. ಅವರು ನಮ್ಮವರು ಅನ್ನೋ ಕಾರಣಕ್ಕೆ ನಾವೆಲ್ಲವನ್ನೂ ಮಾಡೋಕ್ಕೆ ಸಿದ್ಧ ಆಗ್ತೀವಿ, ಕೇವಲ ಒಂದು ಗಂಡ ಹೆಂಡತಿ ಅನ್ನೋ ಸಂಬಂಧದಿಂದ. ಆವಾಗ ಇಂತನೆಲ್ಲ ನೋಡಿದರೆ ನಾವು ನಿಜವಾಗ್ಲೂ ಹೆಣ್ಮಕ್ಳು ಭಾಳ ಗ್ರೇಟ್. ಅದೇ ಅಳಿಯ ಬಂದು ಅತ್ತಿ ಮನೆಗೆ ಹೊಂದ್ಕೊಂಡು ಒಂದು ದಿನ ಇರೋಕೆ ಆಗಂಗಿಲ್ಲ, ಆದರೆ ನಾವು ಹೆಣ್ಮಕ್ಳು ಆ ಎಲ್ಲ ನಮ್ಗೆ ಗೊತ್ತಿಲ್ಲದೆ ಇರೋ ಜಗತ್ತನ್ನು ಗೊತ್ತು ಅನ್ನೋ ಹಾಗೆ ಮಾಡಿಕೊಂಡು ಅಲ್ಲಿ ನಾವು ನಾರ್ಮಲ್ ಜೀವನ ಮಾಡೋಂಥ ಮನಸ್ಥಿತಿನ ತಗೋತೀವಿ. ಅದಷ್ಟು ಸುಲಭದ ಮಾತಲ್ಲ ನಿಜವಾಗ್ಲೂ. ಅದು ಊರು ಬಿಟ್ಟು ಇನ್ನೊಂದು ಮನೆಗೆ ಹೋಗಿ ಬಾಳ್ತಿರ್ತೀವಲ್ಲ ನಾವು, ಪ್ರತಿಯೊಂದು ಹೆಣ್ಮಕ್ಳಿಗೂ ಅದು ಫಸ್ಟ್ ನಮಗೆ ಕಠಿಣ ಅನ್ನಿಸಿ ಆಮೇಲೆ ಅದನ್ನು ಸುಲಭ ಮಾಡ್ಕೋತೀವಿ. ಅದೆಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ. ಇರಲಿ, ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸಾಕತ್ತೀನಿ. ಮತ್ತು ಮುಂದಿನ ಎಪಿಸೋಡ್ನಾಗ ಸಿಗ್ತೀನಿ. ಹೋಗಿ ಬರೀ, ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.